ಮೊದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಕೂಡ. ಏನ್ ಚೆನ್ನಾಗಿತ್ತು ಸರ್ಕಸ್ಸು. ಹುಲಿ ಬೆಂಕಿ ಒಳಗೆ ಎಗರೋದೇನೋ ಆನೆ ಆನೆ ಅನ್ನೋದೇನು ಪುಟಾಣಿ ನಾ ಹೆಂಗೋ ಪಲ್ಟಿ ಹೊಡಿತು ಫುಲ್ ಮನೋರಂಜನೆ ಸಿಕ್ಬಿಟ್ಟು. ನಿನ್ನ ಕರ್ಕೊಂಡು ಹೋಗಿದ್ರೆ ಅಲ್ಲಿರೋ ಪ್ರಾಣಿಗಳು ಬೆಚ್ಚ ಬಿದ್ದು ಬಿಡುತ್ತಪ್ಪಲ್ಲೋ. ನಿಮ್ಮನ್ನ ನೋಡೇ ಬೆಚ್ಚ ಬೀಳ್ದೆ ಇರೋ ಪ್ರಾಣಿಗಳು ನನ್ನ ನೋಡಿದ ತಕ್ಷಣ ಬೆಚ್ಚ ಬಿದ್ದು ಬಿಡುತ್ತಾ? ಸಲ ಏನಾದ್ರೂ ನನ್ನ ಸರ್ಕಸ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಕೋತಿ ತರ ಪಚ್ಬಿಡ್ತೀನಿ. ದಂಡ ಪಿಂಡಗಳ ಗುಡ್ಡಮ್ಮ ಸ್ವಲ್ಪ ಜಲ್ಸ. ಸರ್ಕಸ್ ನೋಡೋದಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಲ್ಲ, ಯಾವ ಸರ್ಕಸ್ಗೆ ಹೋಗಿದ್ರು? ಬಾವಾ ಡಿಂಗೋ ಸರ್ಕಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬಾವಾ. ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ನೀವು. ಹೌದೇನ್ರ? ಅಲ್ಲ ಕಜಲೆ ಸರ್ಕಸ್ ನೋಡೋದಕ್ಕೆ ಅಂತ ಹೋಗಿದ್ರ ಮತ್ತೆ ಮನೆ ಕಡೆ ಯಾಕೆ ವಾಪಸ್ ಕೊಡಕ್ ಹೋದ್ರಿ? ಅಲ್ಲೇ ಸೇರ್ಕೊಂಡ್ಬಿಡ್ಬೇಕಿತ್ತು. ನಾವೇನ ಮಾಡೋದು? ಈ ಆನೆ ಇರ್ತಾರಪ್ಪ, ಆನೆ ಲತ್ತಿ ಬಾಚ್ಕೊಂಡು ಆರಾಮಾಗಿತ್ತು ಕೊಡೋದು. ಲತ್ತಿ ಬಚ್ಚಕ್ಕೆ ಅಂತ ಅಲ್ಲಿ ಬೇರೆ ಜನ ಇದಾರ ಕಣ. ಇರ್ತಾರೆ, ಎಲ್ಲ ಕೆಲ್ಸಕ್ಕೂ ಸಾವಿರಾರು ಜನ ಇರ್ತಾರೆ. ಏನಂತೆ ಓನರ್ ಹುಡುಕ್ಬೇಕು, ಕೈ ಕಾಲು ಹಿಡಿಬೇಕು. ಸರ್ ಒಂದ್ 2 ದಿವಸ ಮಟ್ಟಿಗೆ ಆದ್ರೆ ನಂಗೆ ಲತ್ತಿ ಬಾಚಕ್ಕೆ ಅವಕಾಶ ಮಾಡ್ಕೊಡಿ ಸರ್ ಬಂದಿದ್ರೆ ಅವ್ರೇನ್ ಕೆಲಸ ಕೊಡ್ತಾ ಇರ್ಲಿಲ್ವೇನೋ? ಯೋಗ್ಯತೆಗೆ ಎಷ್ಟು ಆನೆ ಲತ್ತಿ ಬಾಚೋ ಕೆಲಸನೂ ನಿಮ್ ಕೈಲಿ ಗಿಟ್ಟಿಸ್ಕೊಳಕ್ ಆಗಲ್ಲ. ಕೇಳಿದಾಗ ಕೈ ತುಂಬಾ ದುಡ್ಡು ಕೊಡೋದಣಿ ಮನೇಲಿ ಇರ್ಬೇಕಾರೆ ನಾವ್ಯಾಕ ಲತ್ತಿ ಬಾಚಕ್ ಹೋಗೋಣ? ನಮ್ದೇನಿದ್ರು ಬುದ್ಧಿ ಖರ್ಚು ಮಾಡೋದು ಮಸಾಲೆ ದೋಸೆಗೆ ದುಡ್ಡು ಬಾಚ್ಕೊಡೋದು ಅಷ್ಟೇ. ಡಿಪಾರ್ಟ್ಮೆಂಟ್ ಏನಿದ್ರು ನಿಂದೆ. ಬದ್ದು ಬಿಟ್ಲಾ? ಯಾವ ಕ್ಲಾಸಿಗೆ ಹೋಗಿದ್ರು? ಜಾಜೆಟ್ಗೆ ನೀವು ಕೊಟ್ಟಿದ್ದು 200 ರೂಪಾಯಿ ಅಲ್ವಾ? ತೀರ ಮುಂದೆನೂ ಅಲ್ಲ ಹಿಂದೆನೂ ಅಲ್ಲ, ಮಿಡ್ಲಲ್ಲಿ ಕೂತಿದ್ವಿ. ಏನ್ ಹೋಗ್ರ ಜಾಜೆಟ್ಗೆ ಅದೇನಾಯ್ತು ಗೊತ್ತಾ? ಆನೆ ಸೊಂಡ್ಲಿಂದ ಫುಟ್ಬಾಲ್ ಒಂದ್ಸತಿ ಹೊಡಿತು. ಅದು ಪದಪ್ಪನ ಹೊಟ್ಟೆ ಕಿತ್ಬಿಟ್ಟು ವಾಪಸ್ ಆನೆಗೆ ಬಿದ್ಬಿಡ್ತು. ಅಕ್ಕೆ ನೀವು ಸರ್ಕಸ್ ನೋಡಿದ್ದೀರಾ? ರಷ್ಯನ್ ಸರ್ಕಸ್ ನೋಡಿದೀನಿ, ಜೆಮಿನಿ 3 ರಿಂಗ್ ಸರ್ಕಸ್ ನೋಡಿದೀನಿ. ತುಂಬಾ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀನಿ. ಆದ್ರೆ ಅವ್ರ ಪ್ರಾಣಿಗಳು ಹಿಂಸೆ ಕೊಡ್ತಾರಲ್ಲ, ಅದ್ ನನ್ ಕೈಲಿ ನೋಡಕ್ಕಾಗಲ್ಲ. ಸಾಕು ಸುಮ್ಮನೆ ಇರ್ರಿ. ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು ಅಂತ ಉದ್ದ ಭಾಷೆ ಬಿಗಿತಿರಲ್ಲ, ನೀವ್ ಯಾಕೆ ನಿಮ್ಮ ಗಂಡನಿಗೆ ಹಿಂಸೆ ಕೊಡ್ತೀರಿ? ಹಾಬಿ ಡೋಂಟ್ ಟಾಕ್ ರಬಿಶ್. ನಾನೀಗ ಟಾಕ್ ಮಾಡ್ತಾ ಇರೋದು ಎನಿಮಲ್ಸ್ ಬಗ್ಗೆ, ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಅಲ್ಲ. ಸರಿ ಬಿಡ್ರಿ, ನನ್ನನ್ನು ಒಂದು ಅನಿಮಲ್ ಅಂತ ತಿಳ್ಕೊಳ್ಳಿ. ಬನ್ನಿ ಪ್ರೀತಿ ಮಾಡಿ ಬನ್ನಿ. ಏನಪ್ಪ ಅಲ್ಲಿ ಇನ್ಯಾವ್ಯಾವ ಪ್ರಾಣಿ ನೋಡಿದ್ರಿ? ಒಂದು ಅದ್ಭುತವಾದ ಚಿಂಪಾಂಜಿ ಇತ್ತಲ್ಲಿ. ಅದೇ ನಡೀತಿತ್ತು ಗೊತ್ತಾ? ಪ್ರದರ್ಶನ ಕಲೆನ ಮುಂದಿಟ್ಟು ಏನ್ಬಿಲೆ ಈಗ ಗೊತ್ತಾಯ್ತು ನೀವು ಕೋತಿನಿ ಅಂತ. ಭಾರ ಒಂದು ಕಡಿಮೆ. ಬಿಟ್ಲಾ? ಆ ಸರ್ಕಸ್ ಓನರ್ ತಿಮ್ಮಣ್ಣ ನನ್ನನ್ನ ಕೇಳಿದ್ರ? ಜಾಜತ್ಗೆ ಆ ತಿಮ್ಮಣ್ಣ ನಿಮ್ಗೆ ತುಂಬಾ ಹೊಗಳ್ತಾ ಇದ್ರು. ನೀವು ಹಿಂದೆ ಯಾವಾಗ್ಲೂ ಒಂದ್ಸತಿ ತುಂಬಾ ಸಹಾಯ ಮಾಡಿದ್ರಂತ ಅವ್ರಿಗೆ. ಆ ವಿಷಯ ಜ್ಞಾಪಿಸ್ಕೊಂಡು ಪಾಪ ಕಡ್ಡಲ್ಲಿ ನೀರು ಹಾಕ್ಬಿಟ್ರು. ಅವ್ರು ಅಳ್ತಿದ್ರು ನೋಡಿ, ಪಕ್ಕದಲ್ಲಿರೋ ಚಿಂಪಾಂಜಿನ ಜೋರಾಗಿ ಅಡಕ್ ಶುರು ಮಾಡ್ಬಿಟ್ಟು. ಜಾಜತ್ಗೆ ನಾನು ಒಂದ್ಸಲಿ ಚಿಂಪಾಂಜಿ ನೋಡ್ಬೇಕಲ್ಲ, ಹೋಗೋಣ ಸರ್ಕಸ್ಗೆ. ಅಲ್ಲೂ ನಾವ್ಯಾಕೆ ಸರ್ಕಸ್ ಹೋಗ್ಬೇಕು? ಆ ಚಿಂಪಾಂಜಿನ ಮನೆ ಕರೆಸ್ತೀನಿ. ಬಿಟ್ಲು ಲೈನು ಚಿಂಪಾಂಜಿನ ಮನೆ ಕಲಿಸ್ತಾರಂತೆ. ಅಲ್ಲೂ ಎಕ್ಸ್ಕ್ಯೂಸ್ ಮಿ ಅತ್ತೆ, ನಾನೇನು ನನ್ನ ಲೆವೆಲ್ ಏನು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನೋಡ್ತಾ ಇರಿ, ಆ ಚಿಂಪಾಂಜಿನ ನಮ್ಮ ಮನೆಗೆ ಕರೆಸ್ತೀನಿ. ಹಲೋ, ನಮಸ್ಕಾರ. ಇದು ಸರ್ಕಸ್ ಕಂಪ್ನಿ ಓನರ್ ತಿಮ್ಮಣ್ಣ ಅವರ? ನಾನು ಸಮಾಜ ಸೇವಕಿ ಜಾತಿ ಸಂಬಂಧಿನಿ ಸ್ಪೀಕಿಂಗ್. ಹಾ, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಏನಿಲ್ಲ, ನೀವು ನಾಳೆ ನಮ್ಮ ಮನೆಗೆ ಟಿಫನ್ ಮಾಡೋದಕ್ಕೆ ಅಂತ ಬರ್ಬೇಕು. ಬರ್ಬೇಕಾದ್ರೆ ಚಿಂಪಾಂಜಿನ ಕರ್ಕೊಂಡು ಬರ್ಬೇಕು ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಏನಂತಕ್ಕೆ? ನಾಳೆ ನಮ್ಮ ಮನೆಗೆ ಟಿಫನ್ ಮಾಡೋದಕ್ಕೆ ಅಂತ ಚಿಂಪಾಂಜಿನ ಬರ್ತಾ ಇದೆ. ಚಾಚಿ ಅವ್ರೆ, ಪ್ರಾಣಿಗಳನ್ನ ಮನೆಗೆ ಕರ್ಸಿದ್ರೆ ಅವು ಬರುತ್ವಾ? ಆಫ್ ಕೋರ್ಸ್, ಯಾಕೆ ಬರಲ್ಲ? ನಾನೇ ನಮ್ಮ ಮನೆಗೆ ಕರ್ಸಿದ್ದೀನಲ್ಲ. ಇವ್ರು ಹೇಳಿದಾರೆ ಅಂದ್ಮೇಲೆ ಅದು ನಿಜ ಇರುತ್ತೆ ಬಿಡಿ. ಪದ್ಮಿನಿ ಅಲ್ಲೇ ಕಳ್ಳಿ, ಇಷ್ಟು ದಿವಸ ನೀನು ಅದೆಲ್ಲೇ ನಾಪತ್ತೆ ಆಗ್ಬಿಟ್ಟಿದ್ದೆ ಅಂತ ನಾನು ನಿನ್ನ ಅಲ್ಲಿ ಕಾಯ್ಕೊಂಡು ನಿಂತಿದ್ದೆ. ಅದ್ಯಾಕೆ ಅಷ್ಟು ದೂರ ಕೂತ್ಬಿಟ್ಟಿದ್ಯಾ? ನೀನು ಇಲ್ಲಿ ಬಂದು ಕೂತ್ಕೋಬೇಕಿತ್ತು. ನಾನ್ ನಿಮ್ ಕಣ್ಣು ಕಾಣೋದಿಲ್ವಾ? ನೀವು ಬಿಡ್ರೆ ಬೇಡ ಅಂದ್ರು ಈ ಮಕ್ಕಳ ಕನ್ಸಲ್ ಬರೋ ಗೊಗ್ಗ ತರ ಕಾಣಿಸ್ತಾನೆ ಇರ್ತೀರಪ್ಪ. ಇವ್ರು ಬಂದಿರೋದು ಚಿಂಪಾಂಜಿ ನೋಡಕ್ಕೆ, ನಿಮ್ಮನ್ನ ನೋಡೋದಕ್ಕಲ್ಲ. ಅಯ್ಯೋ ಶಿವರೇ, ತಾವು ಇಷ್ಟು ದಿವಸ ಮನುಷ್ಯಗೆ ಭಾಷಣ ಬಿದ್ದಿದ್ದಾಯ್ತು, ಇನ್ನು ಮೇಲಿಂದ ಪ್ರಾಣಿಗಳಿಗೆ ಭಾಷಣ ಬಿದ್ದಿರೋ? ಆಫ್ ಕೋರ್ಸ್. ಪಾಂಡುರಂಗ ಅವ್ರೆ, ನಿಮ್ ಮನೆಗ್ ಪ್ರಾಣಿಗಳು ಬರುತ್ತಂತೆ? ಬರೋದೇನು ಬಂತು? ಆಲ್ರೆಡಿ 2 ಇದಾವಲ್ಲ. ಇವ್ರಿಬ್ರು ಅಳಿಯ ಸ್ವಲ್ಪ ಮೇಲೆ ಕೇಳಿಪ್ಪ, ಒಂಚೂರು ಹಂಗೆ ಬಗ್ಗಳಿ ನೋಡಿ. ಇವನು ಬೆನ್ನ ಮೇಲೆ ಒಂದು ಡುಬ್ಬನ ಮಡಗುಟ್ಟೆ ಅಂದ್ರೆ ಏನ್ ಮೊಟ್ಟೆ ಕಣ ಕಾಣಿಸ್ತಾ ಇಲ್ಲ. ಪದಪ್ಪ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಒಂದು ದೊಡ್ಡ ಸೊಂಡದ ಮಡಗುಟ್ವಿ ಅಂದ್ರೆ ಹುಟ್ಟಿ 6 ತಿಂಗಳಾಗಿರೋ ಆನೆ ಮರಿ ಇದ್ದಂಗಿಲ್ವಾ?
ನಮಸ್ಕಾರ ಮೇಡಮ್. ನಮಸ್ಕಾರ. ನಾನು ಹೇಳ್ತಾ ಇದ್ದಲ್ಲ ಸರ್ಕಸ್ ಕಂಪ್ನಿ ಓನರ್ ತಿಮ್ಮಣ್ಣ ಅಂತ, ಇವರೇ ಅವರು. ಏನ್ರಿ ಜಾಜಿ ಅವ್ರೆ, ನೀವ್ ಹೇಳ್ದಾಗೆ ಚಿಂಪಾಂಜಿನ ಮನೆಗೆ ಕಟ್ಬಿಟ್ಟಿದ್ದೀರಲ್ಲ? ಚಿಂಪಾಂಜಿ ತಾಯಿ ಯಾರು ಅಂತ ತಿಳ್ಕೊಂಡಿದ್ದೀರಾ? ಜಾಜಿ ಅವರು. ಏನ್ರಿ ಇದೆಲ್ಲ? ರಮೇಶ್, ಈ ಚಿಂಪಾಂಜಿ ಚಿಕ್ಕ ಮಗು ಆಗಿದ್ದಾಗ ನಾನು ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೆ. ಸರ್, 1 ಲಕ್ಷ ರೂಪಾಯಿ ಕೊಟ್ಟು ದತ್ತು ತಗೊಂಡಿದ್ದಾರೆ ನಮ್ಮ ಚಿಂಪಾಂಜಿನ. ಚಿಪ್ಪು ಚಿಂಪು, ಯಾರು ನಿಮ್ಮಮ್ಮ? ಏನ್ರಿ ಇದು ಚಿಂಪಾಂಜಿ ಮಾತಾಡ್ತಾ ಇದೆ? ಸಾರ್, ಚಿಕ್ಕ ಮೊರಿಯಿಂದ ಮಾತು ಕಲ್ಸಿದ್ದೀವಿ. ಎಲ್ಲ ಜಾಜಿಯವರ ದಯೆ. ಏನೇನ್ ಮಾತ್ ಕಲ್ಸಿದ್ದೀರಾ? ABCD ಎಲ್ಲ ಬರುತ್ತೆ. 1 ನಿಮಿಷ ತಡೀರಿ, ಅದ್ರ ಕೈಯಲ್ಲಿ ಹೇಳಿಸ್ತೀನಿ. ಚಿಪ್ಪು ಚಿಪ್ಪು, ಕಮಾನ್ ಕಮಾನ್ ಸ್ಪೀಕ್, ಕಮಾನ್ ಸ್ಪೀಕ್. ಎಲ್ಲಿ ಹೇಳಿದೆ? ತಿಮ್ಮಣ್ಣವ್ರೆ, ಇದು ಬರೀ ಇಂಗ್ಲಿಷ್ ಹೇಳ್ತಲ್ಲ, ಈ ಕನ್ನಡ ಹೇಳ್ತಾ ಅವನ್ನೆಲ್ಲ ಹೇಳ್ತಲ್ಲ? ಕನ್ನಡ ಬರಲ್ಲ. ಯಾಕೆ ಕಲ್ಸಿಲ್ಲ. ಯಾಕೆ ಕಲಿಸ್ತಿಲ್ಲ? ಯಾಕೆ ಕಲ್ಸಿಲ್ಲ ಅಂದ್ರೆ ನಾವು ಬೇರೆ ಬೇರೆ ದೇಶಕ್ಕೆಲ್ಲ ಹೋಗ್ತೀವಿ ನೋಡಿ, ಈ ಲೋಕಲ್ ಲ್ಯಾಂಗ್ವೇಜು ಅಲ್ಲೆಲ್ಲ ಹೊರ್ಕೋಕ್ಕಾಗಲ್ಲ. ತಿಮ್ಮಣ್ಣವ್ರೆ, ಇದ್ದ ನನಗೆ ಆಗಲ್ಲ ಅನ್ನೋದು ಅಲ್ಲ ಕಣ್ರಿ. ನಿಮ್ಮ ಈ ಚಿಂಪಾಂಜಿ ಹುಟ್ಟೋದಕ್ಕೆ ನಮ್ಮ ಕನ್ನಡ ನಾಡು ಬೇಕು, ಇದು ಬೆಳೆಯೋದಕ್ಕೆ ನಮ್ಮ ಕನ್ನಡ ನಾಡು ಬೇಕು, ನಮ್ಮನೇ ಕುಡಿಯಕ್ ಬೇಕು. ಅಂತದ್ರಲ್ಲಿ ನೀವು ಕನ್ನಡ ಕಲ್ಸಲ್ಲ ಅಂದ್ರೆ ಇದು ತಪ್ಪಲ್ವಾ? ಪಾಂಡುರಂಗ ಅವರೇ, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. 1 ನಿಮಿಷ ಬರ್ತೀರಾ? ಕೈ ಕುಲುಕ್ತೀನಿ. ಅದು ನೀವು ನನ್ನ ಕೈನ ಕುಲುಕ್ಲಿ ಅಂತಲೇ ನಾನು ಅಷ್ಟು ಉದ್ದ ಡೈಲಾಗ್ ಹೊಡೆದಿದ್ದು. ಕೈ ಕುಲುಕ್ಬಿಡಿ. ಅದು ರೂಮಿಗೆ ಬನ್ನಿ, ಇನ್ನು ಉದ್ದ ಡೈಲಾಗ್ ಹೊಡಿತೀನಿ. ಅಭಿ, ಆಮೇಲೆ ನಿಮ್ಗೆ ಕಾದಿದೆ. ತಿಮ್ಮಣ್ಣವ್ರೆ, ನಮ್ ಚಿಮ್ಮು ಏನ್ ಪರ್ಫಾರ್ಮ್ ಮಾಡುತ್ತೆ? ಸ್ಪೆಷಲ್ ಆಗಿ ಡ್ಯಾನ್ಸ್ ಮಾಡುತ್ತೆ. ಡ್ಯಾನ್ಸ್ ಮಾಡುತ್ತಾ? ನೀವು ಡ್ಯಾನ್ಸ್ ಮಾಡ್ತೀವಿ ಈಗಲೇ? ಮಾಡ್ತೀನಿ ರೀ. ಚಿಪ್ಪು ಚಿಪ್ಪು, ಕಮಾನ್ ಡ್ಯಾನ್ಸ್ ಡ್ಯಾನ್ಸ್ ರಾಜ ಡ್ಯಾನ್ಸ್. ಪರವಾಗಿಲ್ವೇ, ಮುಂದೆ ಎಷ್ಟು ಚೆನ್ನಾಗಿ ಕುಣಿಯುತ್ತೆ. ಇದು ಕೋಟಿ ಆಗದೆ ಇದ್ದಿದ್ರೆ ಇದನ್ನೇ ಅರೇಂಜ್ ಮಾಡ್ಕೊಬಿಟ್ಟಿದ್ದೆ. ಸೋ ಹ್ಯಾಪಿ. ತಿಮ್ಮಣ್ಣವ್ರೆ, ಟಿಫಿನ್ ರೆಡಿ ಆಗಿದೆ. ನೀವು ತಿಂದು ಚಿಂಪಿಗೂ ತಿನ್ಸಿ. ನಿಮ್ ಸರ್ಕಸ್ ಕಂಪ್ನಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲಿ ನೋಡ್ಕೊಳ್ಳೋದು ಮೇಡಮ್, ಪ್ರಾಣಿಗಳನ್ನ ಇಟ್ಕೋಬಾರ್ದು ಅಂತ ಸರ್ಕಾರ ರೂಲ್ ಮಾಡ್ಬಿಟ್ಟಿದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ತಿಮ್ಮಣ್ಣವ್ರೆ, ಯು ಡೋಂಟ್ ವರಿ. ನಾನು ಅನಿಮಲ್ಸ್ ಪ್ರಾಬ್ಲಮ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ. ಕರೆಕ್ಟ್ ಟೈಮ್ಗೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಈ ನಿಮ್ಮ ದತ್ತು ಮಗನಿಗೆ ಖರ್ಚಿಗೆ ಅಂತ ಒಂದಿಷ್ಟು ದುಡ್ಡು ಬೇಕಿತ್ತು. 1 ನಿಮಿಷ. ಸದ್ಯಕ್ಕೆ ಈ 1 ಲಕ್ಷನ ಇಟ್ಕೊಳ್ಳಿ. ಜಾತಿ ಸಂಬಳ 1 ಲಕ್ಷ ರೂಪಾಯಿ ಎತ್ತಿ ಕೊಟ್ಬಿಟ್ರಲ್ಲ, ಎಲ್ಲಿತ್ತು ದುಡ್ಡು? ನಿನ್ನೆ ನೀವು ಮನಿ ತಂದು ಬ್ರೀಫ್ ಕೇಸ್ ಅಲ್ಲಿ ಇಟ್ಟಿದ್ರಲ್ಲ, ಅದರಿಂದ ಎಗ್ರಿಸಿದ್ದೆ. ಲೇ ಹುಟ್ಟುಗಾರ, ಇದು ಏನು ನನ್ನ ಮನೆನೋ ಅಥವಾ ಪ್ರಾಣಿ ಸಂಗ್ರಹಾಲಯನೋ? ನೋಡಪ್ಪ ಪಾಂಡ್ರಂಗ, ಇನ್ಮೇಲಿಂದ ಜಾಜಿ ಅವರು ಪ್ರಾಣಿಗಳ ಬಗ್ಗೆ ಹೆಚ್ಚಾಗಿ ಗಮನ ಹರಿಸ್ತಾರೆ. ಇತ್ತೀಚೆಗೆ ನಮ್ಮ ಜಾಜತಿಗೆ ಪ್ರಾಣಿಗಳ ಮೇಲೆ ಸಿಕ್ಕಾಪಟ್ಟೆ ಲವ್ ಶುರು ಆಗುತ್ತೆ. ಅವರಿಗೆ ಪ್ರಾಣಿಗಳ ಮೇಲೆ ಲವ್ ಶುರು ಆಗ್ಬಿಟ್ರೆ ಈ ಮನೆಯಲ್ಲಿ ಕೆಲವರಿಗೆ ನೋವಾಗುತ್ತೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿರುತ್ತೆ. ಎಕ್ಸ್ಕ್ಯೂಸ್ ಮೀ, ಇದನ್ನ ಇವ್ರ ಹತ್ರ ಯಾಕೆ ಹೇಳ್ತಿದ್ದೀರಾ? ನನ್ನ ಹತ್ರ ಕೇಳಿ ನಾನು ಹೇಳ್ತೀನಿ. ಆಯ್ತು ಕಣ್ರಿ, ನೀವೇ ಹೇಳ್ರಿ. ನನಗೆ ಇತ್ತೀಚೆಗೆ ಈ ಅನಿಮಲ್ಸ್ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗ್ಬಿಡಿದೆ. ಅದಕ್ಕೆ ಕರ್ನಾಟಕದಲ್ಲಿ ಯಾರು ಮುಟ್ಟದೇ ಇರೋಂಥ ಟಾಪಿಕ್ ಮೇಲೆ ಒಂದು ರಿಸರ್ಚ್ ವರ್ಕ್ ಮಾಡ್ತಾ ಇದ್ದೀನಿ. ಹಂಗಂದ್ರೇನು? ಈ ಕಟ್ಕೊಂಡಿರೋ ಗಂಟಂದ್ರನ್ನ ಪ್ರಾಣಿ ತರ ನೋಡ್ಕೋಬೇಕು ಅಂತಾನೆ? ಅಲ್ಲ, ಪ್ರಾಣಿಗಳನ್ನ ಮನುಷ್ಯರ ತರ ನೋಡ್ಕೋಬೇಕು ಅಂತ. ಮತ್ತೆ ನೀವು ಮನೇಲಿರೋ ಮನುಷ್ಯನ ಒಳ್ಳೆ ಪ್ರಾಣಿಗಳ ತರ ಟ್ರೀಟ್ ಮಾಡ್ತಾ ಇರ್ತೀರಾ? ಡೋಂಟ್ ಟಾಕ್ ರಮೇಶ್. ಈ ಇಡೀ ಪ್ರಪಂಚದಲ್ಲಿ ಮನುಷ್ಯರನ್ನ ಸಪೋರ್ಟ್ ಮಾಡೋ ಸಂಘಗಳು ಸಿಕ್ಕಾಪಟ್ಟೆ ಇದೆ. ಅದೇ ಪ್ರಾಣಿಗಳನ್ನ ಕೇವಲ ಬೆರಳೆಣಿಕೆ ಮಾತ್ರ. ಅದಕ್ಕೆ ನಾನು ಅನಿಮಲ್ಸ್ ಮೇಲೆ ರಿಸರ್ಚ್ ವರ್ಕ್ ಮಾಡ್ತಾ ಇದ್ದೀನಿ. ಈ ಇಡೀ ಪ್ರಪಂಚದಲ್ಲಿ ಮನುಷ್ಯರು ಎಷ್ಟಿದ್ದಾರೆ ಅಂತ ಲೆಕ್ಕ ಹಾಕ್ತಾರೆ, ಅದೇ ಪ್ರಾಣಿಗಳು ಎಷ್ಟಿವೆ ಅಂತ ಲೆಕ್ಕ ಹಾಕ್ತಾರಾ? ಈ ಇಡೀ ಪ್ರಪಂಚದಲ್ಲಿ ಮನುಷ್ಯರಿಗೆ ಹೇಗೆ ಬಾಳೋದಕ್ಕೆ ಹಾಕಿದ್ಯೋ ಅಷ್ಟೇ ಹಕ್ಕು ಪ್ರಾಣಿಗಳಿಗೂ ಇದೆ. ಜಾಜಿ ಅವರೇ, ಸೂಪರ್. ನೀವ್ ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆ. ಅದು ಪದ್ಮಿನಿ ಅವರೇ, ಯಾರೋ ಯಾವ್ದ್ರ ಬಗ್ಗೆ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾವಿಬ್ರು ಆಗ್ತಾನೆ ಕಳ್ಸ್ಕೋಬೇಕು. ನೋಡಿ, ಮನುಷ್ಯನ ಬಾಳು ಅನ್ನೋದು ಏನಿದೆಯಲ್ಲ, ಅದು ತುಂಬಾ ಚಿಕ್ಕದಾಗಿರುತ್ತೆ. ನಾವು ಅದನ್ನು ದೊಡ್ಡ ಮಾಡ್ಕೊಬೇಕು ಅಷ್ಟೇ. ಒಂದು ಕೆಲಸ ಮಾಡೋಣ ಬನ್ನಿ, ನೀವು ಹೇಳ್ತೀವಿ ಬನ್ನಿ. ನೀವು ಕರೆಕ್ಟ್. ಅದು ನೀವು ನನ್ನನ್ನೇ ನೋಡ್ತಾ ಇರಿ, ನಾನು ನಿಮ್ಮನ್ನೇ ನೋಡ್ತಾ ಇರ್ತೀನಿ. ಯಾರು ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ನೀವು ಬಾಟ್ಲ ಶುರು ಹಚ್ಕೊಳ್ರಿ. ಈ ಪ್ರಕೃತಿಯಲ್ಲಿ ಮನುಷ್ಯನಿಗೆ ಎಷ್ಟು ಬಾಳೋದಕ್ಕೆ ಹಾಕಿದ್ಯೋ ಅಷ್ಟೇ ಹಕ್ಕು ಪ್ರಾಣಿಗಳಿಗೂ ಇದೆ. ಈ ಹಾವು, ಚೇಳು, ಮುಂಗ್ಸಿ, ಜಿಂಕೆ ಮನುಷ್ಯರ ತರನೇ ಲೈಫ್ ಲೀಡ್ ಮಾಡ್ಬೇಕು. ನೀನು ನಿನ್ನೆ ರಾತ್ರಿ ಸೌತೆಕಾಯಿನ ಕಣ್ಮೇಲೆ ಮಲಗಿದ್ದ? ಕೆಳಗಡೆ ರಿಂಕಲ್ಸ್ ಮಾಯ. ನೀವು ಮುಂದುವರ್ಸಿ. ಈಗ ಅಕಸ್ಮಾತ್ ನಾಯಿ
ಡಾಗ್ ಯಾಕೆ ಬೈಟ್ ಮಾಡ್ತು ಅಂತ ನಾವು ಮೊದಲು ಥಿಂಕ್ ಮಾಡ್ಬೇಕು. ನಾವು ಅದನ್ನ ಚೆನ್ನಾಗಿ ನೋಡ್ಕೊಂಡಿರಲ್ಲ, ಸ್ಟೋನ್ ಎಸ್ತಿರ್ತೀವಿ ಅಥವಾ ಫುಡ್ ಹಾಕಿರಲ್ಲ, ಆದ್ರೆ ಯಾರೋ ಅದ್ರ ಬಾಲನ ಎಳ್ದಿರ್ತಾರೆ, ಅದಕ್ಕೆ ಅದು ಬೈಟ್ ಮಾಡ್ತಾರೆ. ಈಗ ಹಾವು ಬಂದು ಕಚ್ಚುಬಿಡ್ತಪ್ಪ, ಆಗ ಹಾವು ಬಂದು ಕಚ್ಚಿದ್ರೆ ಅದಕ್ಕೆ ಮೆಡಿಸಿನ್ ಇದೆ, ನೀವು ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳಿ. ನಾವು ನಾಯಿನ ನಾರಾಯಣ ಅಂತೀವಿ. ಹಾವುನ ಸುಬ್ರಹ್ಮಣ್ಯ ಅಂತೀವಿ. ಸಿಂಹ ಬಂದು ತಿಂದು ಬಿಡ್ತಪ್ಪ, ಆಗ ಸಿಂಹನ ನಾವು ಮದರ್ ಚಾಮುಂಡೇಶ್ವರಿ ಅಂತ ತಿಳ್ಕೊಬೇಕು. ಯಾಕೆ ಅಂದ್ರೆ ಆ ಸಿಂಹ ಮದರ್ ಚಾಮುಂಡೇಶ್ವರಿಯ ವಾಹನ. ಅಕಸ್ಮಾತ್ ನಮ್ ಸಿಂಹ ನಮ್ಮನ್ನ ತಿಂದು ಬಿಟ್ರೆ ನಾವು ಚಾಮುಂಡೇಶ್ವರಿಯ ಪಾದ ಸೇರ್ಕೊಂಡ್ವಿ ಅಂತ ತಿಳ್ಕೊಬೇಕು. ಯಾರಾದ್ರೂ ಫಾರೆಸ್ಟ್ ಹೋಗಿ ದೇವಿ ಭಜನೆ ಮಾಡ್ತಾ ಕೂತ್ರೆ ಯಾವ ಎನಿಮಲ್ಲು ಯಾರಿಗೂ ಏನು ಮಾಡಲ್ಲ. ಅಮ್ಮ ಮನೇಲಿ ಕೂತ್ಕೊಂಡು ಭಾಷಣ ಮಾಡೋದು ಬಿಟ್ಟು ಕಾಡಿಗೆ ಹೋಗಿ ಸೇರ್ಕೊಮ್ಮ. ಅಲ್ಲ ನಿಮ್ದು ಹಣೆ ಮೇಲೆ ಇರೋ ಬಿಂದಿ ಏನಾದ್ರು ಬಿದ್ದೋಯ್ತಾ? ಇಲ್ಲೇ ಕೂತ್ರು ತಂದು ಹತ್ತು ಬಿಡ್ತೀನಿ. ಮಾತಾಡಿ ಸುಮ್ಮನೆ ಚಾಚಿ ಅವ್ರೆ, ಈಗ ಮುಂದೇನ್ ಮಾಡ್ಬೇಕು ಅಂತ ಇದ್ದೀರಾ? ಈ ಪ್ರಾಣಿಗಳ ಬಗ್ಗೆ ಇನ್ನೂ ಡೀಪ್ ಆಗಿ ಸ್ಟಡಿ ಮಾಡ್ಬೇಕು ಅಂತಿದ್ದೀನಿ. ಅಲ್ಲ ಗಂಡನ ಬಗ್ಗೆ ಯಾವಾಗ ಮಾಡ್ತಾರಂತ ಕೇಳಿ ನೋಡಿ. ಮೊದಲು ಅನಿಮಲ್ಸ್ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡ್ತೀನಿ. ಟೈಮ್ ಸಿಕ್ಕರೆ ನಿಮ್ ಬಗ್ಗೆನೂ ನೋಡೋಣ. ಅಯ್ಯಯ್ಯೋ, ಚಿಂಪಾಂಜಿ ಕೈಗೆ ಯಾರೋ ಬ್ಯಾಂಡೇಜ್ ಹಾಕ್ಬಿಟ್ಟಿದಾರಲ್ಲಪ್ಪ. ಚಿಂಪು ಚಿಂಪು ಏನು ಮಾತಾಡ್ತಾನೆ ಇಲ್ವಲ್ಲಪ್ಪ? ತುಂಬಾ ನೋವಲ್ಲಿದೆ ಅನ್ಸುತ್ತೆ ಕಣೆ. ಅದ್ರ ನೋವು ಅದಕ್ಕೆ ಗೊತ್ತಪ್ಪ. ನಿಮ್ಗೆ ಏನ್ರಪ್ಪ ಗೊತ್ತಾಗಬೇಕು? ಯಾವ್ದಕ್ಕೂ ಅವ್ರ ತಾಯಿಗೊಂದು ಮಾತಾಡೋಣ ಅಂತ ಕರ್ಕೊಂಡ್ ಬಂದೆ. ಜಾಜತ್ಗೆ ನಿಮ್ ಮಗು ಬಂದಿದೆ. ತಿಮ್ಮಣ್ಣವ್ರೆ, ನೀವ್ ನನಗೆ ಫೋನ್ ಮಾಡಿ ಹೇಳಿದಾಗ ನನಗೆ ನಂಬಕ್ಕೆ ಆಗ್ಲಿಲ್ಲ. ಸಿಕ್ಕಾಪಟ್ಟೆ ಪೆಟ್ಟಾಗಿದ್ಯಾ? ಮೂಕು ಪ್ರಾಣಿ ಅಲ್ವೇನಮ್ಮ, ಒಳಗೊಳಗೆ ನೋಯ್ತಿದ್ದಾನೆ. ಅಲ್ಲ ಕಣ್ರಿ ತಿಮ್ಮಣ್ಣ, ಚಿಂಪಾಂಜಿಗೆ ಕೈ ಮುರಿತು, ಆನೆಗೆ ಪುರ ಆಯ್ತು ಅಂತ ನನ್ನ ಮನೆ ಕರ್ಕೊಂಡ್ ಬಂದ್ಬಿಟ್ರೆ ಇದೇನು ಮಾನೇನೂ ಇಲ್ಲ, ದನದ ಆಸ್ಪತ್ರೆ. ಸ್ವಾಮಿ, ಮಗುಗೂ ಪೆಟ್ಟಾದ್ರೆ ತಾಯಿ ಹತ್ರ ತಾನೇ ಕರ್ಕೊಂಡ್ ಬರ್ಬೇಕು. ಬಾವಾ, ಜಾಜತ್ಗೆ ಚಿಂಪುಗೆ ತಾಯಿ ಆದ್ಮೇಲೆ ಇದಕ್ಕೆ ತಂದೆ ನೀವೇ ತಾನೇ ಆಗ್ಬೇಕು. ಅದೇಗೋ ವಿಶ್ವನಾಥನು ತಂದೆ ಆದರೆ ವಿಶಾಲಾಕ್ಷಿ ತಾಯಿ ಅಲ್ಲವೇ? ಕನೆಕ್ಷನ್ ಕೊಡ್ತಾರಲ್ಲ. ಇದೆಲ್ಲ ಹೇಗಾಯ್ತು? ಅಯ್ಯೋ, ಅರವಿಂದ್ ಅನ್ನೋ ಇನ್ಸ್ಪೆಕ್ಟ್ರು ಆ ಫ್ಯಾಮಿಲಿ ಜೊತೆ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ಸರ್ಕಸ್ ಒಳಗೆ ಬಂದಿದ್ದಮ್ಮ. VIP ಫ್ಯಾಮಿಲಿ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಈ ಚಿಂಪು ಅವ್ರ ಮುಂದೆ ಹೋಗಿ ಚೆನ್ನಾಗಿ ಕುಣಿತು. ಆ ಮಗು ಎದುರ್ಕೊಂಡ್ಬಿಟ್ಟು ಆ ಕಡೆ ಬಿದ್ದೋಯ್ತು. ಬಂಡಿಗೆ ಬೆಟ್ಟಾಯ್ತು ನೋಡು. ಆ ಇನ್ಸ್ಪೆಕ್ಟರ್ ಸಿಟ್ಟು ಬಂದು ಲಾಠಿ ತಗೊಂಡು ಕೈ ಕಾಲಿಗೆಲ್ಲ ರಪ್ಪ 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 ಅಂತ ಹೊಡೆದಾಕ್ಬಿಟ್ಟಮ್ಮ. ಫ್ರಾಕ್ಚರ್ ಆಗಿರ್ಬೇಕು, ಎಕ್ಸ್ಟ್ರಾ ತೆಗಿಸ್ಬೇಕಿತ್ತು. ಅಯ್ಯೋ, ಪ್ರಾಣಿಗೆ ಪೆಟ್ಟಾದ್ರೆ ಯಾರಮ್ಮ ಎಕ್ಸ್ಟ್ರಾ ತೆಗಿತಾರೆ? ತಿಮ್ಮಣ್ಣವ್ರೆ, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಆ ಇನ್ಸ್ಪೆಕ್ಟರ್ ಇಷ್ಟೊಂದು ಹೊಡೆದಿದ್ದಾನೆ, ಅವನ್ನ ಸುಮ್ಮನೆ ಬಿಟ್ಟಿದ್ದಾರಲ್ಲ. ಕೊಡಿ, ಅವ್ನ ಫೋನ್ ನಂಬರ್ ಕೊಡಿ, ನಾನು ಫೋನ್ ಮಾಡಿ ವಿಚಾರಿಸ್ತೀನಿ. ಮಾತಾಡಿ ಅಮ್ಮ. ಹಲೋ, ಇನ್ಸ್ಪೆಕ್ಟರ್ ಅರವಿಂದ್ ಅವರಾ? ಹೌದು, ತಾವ್ಯಾರು? ನಾನು ಸಮಾಜ ಸೇವಕಿ ಜಾರ್ಜ್ ಚಂಬಲ್ದಿನಿ ಮಾತಾಡ್ತಾ ಇರೋದು. ಪ್ರಾಣಿಗಳ ರಕ್ಷಣೆಗೋಸ್ಕರ ನಾನು ನಿಂತಿದ್ದೀನಿ. ರೇ, ನೀವು ಒಂದು ಚಿಂಪಾಂಜಿ ಕೈನ ಮುರಿಯೋ ಹಾಗೆ ಹೊಡೆದಿದ್ದೀರಾ ಅಂತ ನನ್ನ ಹತ್ರ ಒಂದು ಕಂಪ್ಲೇಂಟ್ ಬಂದಿದೆ. ನಾವು ಪೊಲೀಸ್ನವರು ಕಂಪ್ಲೇಂಟ್ ತಗೊಳ್ಳಕ್ಕಂತಾನೆ ಇರೋರು. ಏನೇ ಕಂಪ್ಲೇಂಟ್ ಇದ್ರು ನಮ್ಗೆ ಕೊಡ್ಬೇಕು, ನಿಮ್ಗೆಲ್ಲ. ಏನು ಸ್ಟೇಷನ್ಗೆ ನಾನೇ ಬಂದು ಕಂಪ್ಲೇಂಟ್ ಕೊಡ್ಲಾ? ಈಗ ಏಟ್ ಬಿದ್ದಿರೋದು ಯಾರಿಗೆ? ನಿಮ್ಗ ಅಲ್ಲ ತಾನೇ, ಚಿಂಪಾಂಜಿನೇ ಬಂದು ಕಂಪ್ಲೇಂಟ್ ಕೊಡ್ಬೇಕು. ನೋಡಿ, ನಾನು ನಿಮ್ಮ ಹತ್ರ ಟಾಕ್ ಮಾಡೋದಿದೆ. ನೀವೇ ನಮ್ಮ ಮನೆಗೆ ಬರ್ತೀರಾ ಅಥವಾ ನಾನೇ ಸ್ಟೇಷನ್ಗೆ ಬರಲಾ? ಸ್ಟೇಷನ್ ಬರೋ ತೊಂದರೆ ಯಾಕೆ ತಗೋತೀರಾ? ನಾನ್ ನಿಮ್ಮ ಏರಿಯಾದಲ್ಲೇ ಇದ್ದೀನಿ. ನಿಮ್ ಮನೆಗ್ ಬಂದು ಏನ್ ನಡೀತು ಅಂತ ಹೇಳ್ತೀನಿ. ಇಡ್ರಿ ಫೋನು. ಏನಂದ್ರೆ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಮಾತಾಡಿದ್ರು. ಮನೆಗೆ ಬನ್ನಿ ಅಂತ ಕರ್ತಿದ್ದೀನಿ, ಬರ್ಲಿ. ಆಗ ನಾನೆಷ್ಟು ರಫ್ ಅಂಡ್ ಟಫ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದೆಲ್ಲ ನಿಮ್ದೇನ ಕಿತಾಪತಿ? ನೋಡಿ ಸರ್, ಎಷ್ಟು ನೋವ್ತಿಸ್ತಾ ಇದೆ ಅಂತ. ಇನ್ಸ್ಪೆಕ್ಟರ್ ಅರವಿಂದ್, ಪಬ್ಲಿಕ್ ಅಲ್ಲಿ ನಾನು ಚಿಪ್ಪುಗೆ ಹೊಡೆದಿದ್ರ? ಬಾಯ್. ಇದನ್ನ ಸರ್ಕಸ್ ಮಾಲೀಕರಾದ ಇವ್ರು ಕೇಳ್ಬೇಕು, ನೀವ್ ಯಾಕ್ರಿ ಕೇಳ್ತೀರಿ? ನಾನು ಚಿಪ್ಪು ಮದರು, ಅದಕ್ಕೆ ಕೇಳ್ತಾ ಇದ್ದೀನಿ. ಇದು ನಿಮ್ ಮಗುನ? ಹಂಗಂತ ನೀವು ಏನೇನೋ ಹುಚ್ಚುಚ್ಚಾಗೆಲ್ಲ ಕಲ್ಪನೆ ಮಾಡ್ಕೊಂಡ್ಬಿಡಿಪ್ಪ. ಇವರು ಅದನ್ನ ಅದು ಏನಂತಾರೆ ದತ್ತು ತಗೊಂಡಿದ್ದೀರ ಅಷ್ಟೇ. ಹೌದು ಸರ್, ಅದು ಚಿಕ್ಕ ಮಗು ಆಗಿದ್ದಾಗಲೇ 1 ಲಕ್ಷ ರೂಪಾಯಿ ಕೊಟ್ಟು ಈ ಮೇಡಮ್ ದತ್ತು ತಗೊಂಡಿದ್ದಾರೆ. ಈಗ ಅದೆಷ್ಟು ನೋವು ತಿಂತಾ ಇದೆಯೋ ಅದು 10ರಷ್ಟು ನೋವು ಈ ತಾಯಿ ತಿಂತಾ ಇದ್ದಾಳೆ. ಯಾಕ್ರಿ ಹಾಗೆ ಮಾಡ್ರಿ? ಅದು ನಮ್ಮ ಮಗುನ ಕೆಡವದು, ಅದಕ್ಕೆ ಹೊಡೆದೆ. ಸುಳ್ಳು ಸರ್, ಇದೇನು ನಿಮ್ಮ ಮಗುನ ಕೆಡುವುದಿಲ್ಲ. ಅದೇ ಗಾಬರಿಗೆ ದಬ್ಬಕೊಂಡು ಬಿದ್ದೋಯ್ತು. ರೀ, ಅದ್ ಯಾಕ್ರಿ ನಮ್ಮ ಮಗು ಹತ್ರ ಬಂದು ಕುಡಿಬೇಕಿತ್ತು? ನೀವು VIP ಅದಕ್ಕೆ ಬಂದು ಕುಡ್ದಿದೆ, ಅದ್ರಲ್ಲಿ ಏನ್ರಿ ತಪ್ಪು? ನೀವು ಮಾಡಿರೋ ತಪ್ಪಿಗೆ 1 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡಿ. ಕೊಟ್ಬಿಡ್ರಿ, ಇಲ್ಲ ಅಂದ್ರೆ ಅದು ಪ್ರಾಣಿ ದಯಾ ಸಂಘ ಅದು ಇದು ಸುಡುಗಾಡು ಹಾಳು ಮೂಳು ಅಂತೇಳಿ ನಿಮ್ ಜೀವನನೇ ಕಾಂಪ್ಲಿಕೇಶನ್ ಆಗ್ಬಿಡುತ್ತೆ. ದಯವಿಟ್ಟು ಕೊಟ್ಬಿಡಿಪ್ಪ. ನೋಡ್ರಿ, ಅದೆಲ್ಲ ನನ್ಗೆ ಗೊತ್ತಿಲ್ಲ. ಹೌದಾ?
ಆ ಇನ್ಸ್ಪೆಕ್ಟರ್ ಅಂತ ತಾನೆ ನಿನ್ನ ಚೆನ್ನಾಗಿ ಬೀಟ್ ಮಾಡಿದ್ದು. ಎಸ್ ಮಮ್ಮಿ. ಮತ್ತೆ ಸುಮ್ನೆ ಕೂತಿದ್ಯಾ? ಹೋಗಿ ಅವ್ರ ಮೇಲೆ ರಿವೆಂಜ್ ತೀರ್ಸ್ಕೊ. ಗೋ ಅಂಡ್ ಬೀಟ್ ಹಿಮ್. ನೋ ಮಮ್ಮಿ, ನಾನು ಸಖತ್ ಹಾಟ್ ನನ್ನ ಮಗ. ಪ್ಲೀಸ್ ಗೆಟ್ ಅಪ್ ಇನ್ಸ್ಪೆಕ್ಟರ್, ಗೆಟ್ ಅಪ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈಗ ಈ ಚಿಂಪಾಂಜಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಂತ ಯಾರ ಹತ್ರ ಕಂಪ್ಲೇಂಟ್ ಕೊಡ್ತೀರಾ? ಈಗ ನಾನೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ನನ್ಗೆ ಅವಮಾನ. ಈಗೇನು ಕಾಂಪನ್ಸೇಷನ್ ಕೊಡ್ತೀರೋ ಅಥವಾ ಇನ್ನೊಂದ್ಸಲ ಅಟ್ಯಾಕ್ ಮಾಡಿಸ್ಲೋ? ನನ್ನ ಹತ್ರ 20,000 ಇದೆ, ತಗೊಳ್ಳಿ, ನಾನೇನ್ ಬರ್ತೀನಿ. ಶಬಾಷ್ ಮೇಡಮ್, ಪ್ರಾಣಿಗಳ ಬಗ್ಗೆ ನಿಮ್ಗಿರೋ ಕಾಳಜಿ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಮೇಡಮ್, ಆ ಇನ್ಸ್ಪೆಕ್ಟರ್ ಜೊತೆ ಫೈಟ್ ಮಾಡಿ ನಮ್ ಚುಂಪು ತುಂಬಾ ಸುಸ್ತಾಗ್ಬಿಟ್ಟಿದೆ. ಆ 20,000 ಜೊತೆಗೆ 5,000 ಸೇರ್ಸ್ಕೊಡ್ತೀರಾ? ಆ ಇನ್ಸ್ಪೆಕ್ಟರ್ ಸಕ್ಕತ್ತಾಗಿ ಪಾಠ ಕಲ್ಸಿದ್ರಿ. ಲೇ ದೇವರ ಕೊಟ್ಟ ತಗ್ಗಿ, ಏನ್ ಆಡೋ ಮಾತುಕತೆ ಅರ್ಥ ಪಡ್ಬೇನೆ. ನಿಮ್ ಮತ್ಗೆಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನ್ ತಲೆನಲ್ಲೂ ಬುದ್ಧಿ ಇಲ್ವಾ? ನೋಡು, ಯಾವುದೇ ಒಬ್ಬ ಮನುಷ್ಯನ ಮೇಲೆ ಯಾವುದೇ ತರದ ಪ್ರಾಣಿಗಳನ್ನ ಚೂಡ್ ಬಿಡೋದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಈಗ ಇನ್ಸ್ಪೆಕ್ಟರ್ ರೊಚ್ಚಿದ್ದು ಏನಾರ ಮಾಡ್ಬಿಟ್ಟಂದ್ರೆ ಈ ಕೇಸ್ ಹೆಂಗಿನ ಕಣ್ ತಗೊಳುತ್ತೆ ಗೊತ್ತಿಲ್ಲ. ಕೈ ಮುಗಿದು ಕೇಳ್ಕೊತೀನಿ ಕಣ್ರಿ, ಇನ್ಮೇಲಿಂದ ಈ ಪ್ರಾಣಿ ಗಿಣಿ ಎಲ್ಲ ಬಿಟ್ಟಾಕ್ಬಿಡ್ರಿ. ನಾನಿದ್ದೀನಿ ಕಣ್ರಿ ನಿಮ್ ಪಾಲ್ಗೆ. ನೀವು ಅದೇನ್ ಪ್ರೀತಿ ತೋರಿಸ್ಬೇಕು ನನ್ನ ಮೇಲೆ ತೋರಿಸ್ರಿ. ಏನ್ ಚೆನ್ನೆ ಸೋರ್ಬೇಕಾ? ಸೌರಿ ಯಾವ ಅಲ್ಲ, ಪ್ರಾಣಿಗಳಿಗೆ ಮನುಷ್ಯರಿಂದ ಇಷ್ಟೆಲ್ಲ ತೊಂದರೆ ಆಗ್ತಿದ್ರು ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ನಾನು ಇನ್ಮೇಲೆ ಪ್ರಾಣಿಗಳಿಗೆ ಪ್ರೊಟೆಕ್ಷನ್ ಕೊಡ್ತೀನಿ. ಜಾಗ್ರತೆ, ನೀವೇನ್ ಮಾಡಿದ್ರು ನಮ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಇದ್ದೇ ಇದೆ. ಹಾಗಿದ್ರೆ ನಾಳೆಯಿಂದಲೇ ಪ್ರಾಣಿಗಳ ಪರವಾಗಿ ಹೋರಾಟ ಶುರು ಮಾಡೋಣ, ಏನಂತೀರಾ? ಜಾಜವ್ರೆ, ನೀವ್ ತಗೊಂಡಿರೋ ನಿರ್ಧಾರದಿಂದ ನಮ್ಮೆಲ್ರಿಗೂ ಖುಷಿ ಆಗಿದೆ. ಏನಮ್ಮ, ಕಾಡಲ್ಲಿರೋ ಪ್ರಾಣಿಗಳಿಗೆ ಯಾರು ಲಕ್ಷಣ ಕೊಡ್ತಾರೆ? ಸಮುದ್ರದಲ್ಲಿರೋ ಸ್ವಿಮ್ಮಿಂಗ್ ಗಳಿಗೆ ಯಾರು ಲಕ್ಷಣ ಕೊಡ್ತಾರೆ? ಅವುಗಳೇ ನೋಡ್ಕೊತಾಳೆ, ಯಾರು ಬೇಕಾಗಿಲ್ಲ. ಎಲ್ಲದಕ್ಕೂ ಇವರೇ ರಕ್ಷಣೆ ಕೊಡ್ತೀನಿ ಅಂತ ಹೋದ್ರೆ ಕಡೆ ಒಂದ್ ದಿವಸ ಇವರೇ ಪ್ರಾಣಿಗಳ ಪಾಲಾಗ್ಬಿಡ್ತಾರೆ. ಚಂಪಾ, ಡೋಂಟ್ ಟಾಕ್ ರಮೇಶ್. ಇವತ್ತಿನ ದಿನ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಲೇಬೇಕು. ಮನುಷ್ಯರ ಬಗ್ಗೆ ಹೇಳೋದಿಕ್ಕೆ ಕೇಳೋದಿಕ್ಕೆ ಜನಗಳಿದ್ದಾರೆ, ಸಂಘ ಸಂಸ್ಥೆಗಳಿವೆ, ಆದ್ರೆ ಪ್ರಾಣಿಗಳ ಬಗ್ಗೆ ಕರೆಕ್ಟ್. ಅದಕ್ಕೆ ನಾನು ಇವತ್ತಿನ ದಿನ ಹೋರಾಟ ಮಾಡ್ತಿರೋದು. Animal, ಏಳಿ, ಎದ್ದೇಳಿ, ಎಚ್ಚರಗೊಳ್ಳಿ. ಇವತ್ತಿನ ದಿನ ನಿಮ್ ಮೇಲೆ ದೌರ್ಜನ್ಯ ನಡೀತಾ ಇದೆ. ಸರಿಯಾದ ರಕ್ಷಣೆ ನಿಮಗ್ ಸಿಗ್ತಿಲ್ಲ. ಜನಗಳು ನಿಮ್ನ ಬೀಟ್ ಮಾಡಿದ್ರೆ ಅದನ್ನ ಹೇಳ್ಕೊಳಕ್ಕೆ ನಿಮ್ ಹತ್ರ ಮೌತಿಲ್ಲ. ಹಾಗಾಗಿ ಅನಿಮಲ್, ಏಳಿ, ಎದ್ದೇಳಿ, ಒಗ್ಗಟ್ಟಾಗಿ. ಜಾಗ್ರತೆ, ನಿಮ್ ಕೂಗಿಗೆ ಪ್ರಾಣಿಗಳು ಬರ್ತಾ ಇದ್ರು, ಟಿವಿ 10 ಬಂದ್ಬಿಟ್ರು. ಮೇಡಮ್, ನೀವು ಪ್ರಾಣಿಗಳ ಬಗ್ಗೆ ಧ್ವನಿ ಎತ್ತಿರೋದನ್ನ ಕೇಳಿ ತುಂಬಾ ಸಂತೋಷ ಆಯ್ತು. ಪ್ರಾಣಿಗಳ ಬಗ್ಗೆ ಒಂದೆರಡು ಮಾತಾಡಿ. ಅಫ್ಕೋರ್ಸ್. ಪಾಪ ಪ್ರಾಣಿಗಳು ತಮ್ಮ ಕಷ್ಟನ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಅವುಗಳಿಗೆ ಒಂದು ಭಾಷೆ ಇದೆ, ಆದ್ರೆ ಆ ಭಾಷೆ ನಮಗ ಅರ್ಥ ಆಗಲ್ಲ. ಇವತ್ತಿನ ದಿನ ಪ್ರಾಣಿಗಳನ್ನ ಹೊಡೆದು ತಿಂತಾ ಇದಾರೆ, ಸಾಯಿಸ್ತಾ ಇದಾರೆ. ಸಾವಿರಾರು ಸ್ನೇಕಗಳ ಮಾರಣ ಹೋಮ ಆಗ್ತಾ ಇದೆ, ಆದ್ರೆ ಅದನ್ನ ಯಾರು ಕೇಳೋರೇ ಇಲ್ಲ. ಜಿಂಕೆಗಳನ್ನ ಹೊಡೆದು ತಿಂತಾ ಇದಾರೆ. ಅವುಗಳ ಕೊಂಬ ಸಿಕ್ಕಾಗ ಅವು ಸತ್ತಿರೋ ವಿಷಯ ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಮಹಿಳಾ ಸಂಘದವ್ರು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಪ್ರಾಣಿಗಳಿಗೆ 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 ನೀವು ಕೈಗಾರ ಹಾಕ್ತಿರೋ ವಿಷಯ ಪ್ರಾಣಿಗಳಿಗೆ ಹೇಗ್ ಗೊತ್ತಾಗುತ್ತೆ? ಅದಕ್ಕೆ ಈ ಪ್ರಾಣಿಗಳ ಭಾಷೆನ, ಗಿಡ ಮರಗಳ ಭಾಷೆನ ನಾನು ಅರ್ಥ ಮಾಡ್ಕೋಬೇಕು ಅಂತಿದ್ದೀನಿ. ಆ ಶಕ್ತಿನ ಆ ಗಾಡ್ ನನ್ಗೆ ಕೊಟ್ಟೇ ಕೊಡ್ತಾನೆ. ಎಲ್ಲಿಂದ ಕೊಡ್ತಾನಮ್ಮ? ಯಾಕೆ ಕೊಡಲ್ಲ ಅತ್ತೆ? ನಾನು ಆ ಗಾಡ್ ನ ಕೇಳ್ಕೊಂಡ್ರೆ ಆ ಶಕ್ತಿನ ಕೊಟ್ಟೇ ಕೊಡ್ತಾನೆ. ಅಲ್ಲಮ್ಮ, ಇಷ್ಟೆಲ್ಲ ಕೂಗಾಡ್ತಾ ಇದೆಯಲ್ಲ, ನಿನ್ ಹಿಂದೆ ಯಾವ ಪ್ರಾಣಿ ಬಂತು? ಅತ್ತೆ, ಅಲ್ಲಿ ನೋಡಿ, ಚಿಂಪಾಂಜಿ ಬಂತು. ನಾನ್ ಕೂಗಿದ್ದು ನಿಂಗೆ ಕೇಳಿಸ್ತಾ? ಕೇಳಿಸೋದಕ್ಕೆ ಬಂದಿದ್ದೇನೆ. ನಾನು ಸರ್ಕಸ್ ನಲ್ಲಿ ಇದ್ದು ಮನುಷ್ಯನ ಭಾಷೆ ಕಲ್ತ್ಕೊಂಡಿದ್ದೀನಿ. ನೀನು ಪ್ರಾಣಿಗಳ ಪರ ಹೋರಾಡ್ತಾ ಇದೆಯಲ್ಲ, ಅದಕ್ಕೆ ನಿಮ್ಗೆ ಪ್ರಾಣಿಗಳ ಭಾಷೆ ಗೊತ್ತಾಗಬೇಕು ತಾನೆ. ನನ್ಗೆ ಪ್ರಾಣಿಗಳ ಭಾಷೆ ಗೊತ್ತಾಗೋಯ್ತು. ಇನ್ಮೇಲೆ ನಾನು ಪ್ರಾಣಿಗಳ ಜೊತೆ ಮಾತಾಡ್ತೀನಿ. ಹಾಗಾದ್ರೆ ನೀವು ಕೂಗಿದ್ರೆ ಪ್ರಾಣಿಗಳು ಬರುತ್ತಾ? ಎಸ್, ನಾನ್ ಕೂಗಿದ್ರೆ ಪ್ರಾಣಿಗಳು ಬಂದೇ ಬರುತ್ತೆ. ಪ್ರಾಣಿ ಭಾಷೆ ಪಾರಂಗತ ಜಾಜಿ ಅವ್ರಿಗೆ, ಪ್ರಾಣಿ ಭಾಷೆ ಪಾರಂಗತ ಜಾಜಿ ಅವ್ರಿಗೆ. ನೀನೇ ಅದ್ರ ಗಡವ ಇದ್ದಂಗಿದೆಯಾ? ಸುಮ್ಮನೆ ಜಾಜಿಯವ್ರೆ, ಅಲ್ಲಿ ಯಾರೋ ನಾಯಿನ ದರ 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 ಅಂತ ಹೇಳ್ಕೊಂಡು ಹೋಗ್ತಿದ್ರೆ.
ಓ ಮೈ ಗಾಡ್, ಆ ಡಾಗ್ ಯಾರ್ದು? ನಾಯಿದು ಕಣ್ರೆ. ಡೋಂಟ್ ಟಾಕ್ ರಮೇಶ್. ನಾನು ಕೇಳಿದ್ದು ಆ ಡಾಗ್ ಓನರ್ ಯಾರು ಅಂತ. ಗೊತ್ತಿಲ್ಲ ಜಜ್ಜತ್ಗೆ. ನಿಮಗೆ ತಾಕತ್ತು ಅನ್ನೋದಿದ್ರೆ ಆ ನಾಯಿನ ಇಲ್ಲಿ ಕರೆಸ್ರಿ ನೋಡ್ತೀನಿ. ಹೌದಾ? ವೇಟ್. ಶಂಕ ಓದಿದ್ದಾಯ್ತಾ? ಏನ್ ನಿಮ್ಮನ್ನ ನೀವೇನ್ ಲೇಡಿ ಟಾರ್ಜನ್ ಅನ್ಕೊಂಡ್ಬಿಟ್ರ ಅಥವಾ ಕಾಡಿರಾಜ ಪಿಕ್ಚರ್ ಲೇಡಿ ಪ್ರಭಾಕರ್ ಅನ್ಕೊಂಡ್ಬಿಟ್ರೆ? ಎಲ್ರಿ ಬಂತು ನಾಯಿ? ಎಕ್ಸ್ಕ್ಯೂಸ್ ಮೀ, ಆಲ್ರೆಡಿ ಡಾಗ್ ಬಂದಾಯ್ತು. ಅಲ್ಲಿ